ಈ ವಿಡಿಯೋದಲ್ಲಿ ನಾವು ಭಾರತದ ಅತ್ಯಂತ ಪ್ರಸಿದ್ಧ ನಾಗರಿಕ ಗೌರವಗಳಲ್ಲಿ ಒಂದಾದ ಪದ್ಮವಿಭೂಷಣ ಪ್ರಶಸ್ತಿ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಈ ಪ್ರಶಸ್ತಿ ಯಾರು ಪಡೆಯುತ್ತಾರೆ, ಯಾವ ಕ್ಷೇತ್ರಗಳಲ್ಲಿ ನೀಡಲಾಗುತ್ತೆ, ಇದರ ಇತಿಹಾಸ ಏನು, ಹಾಗೆ ಯಾರೆಲ್ಲ ಈ ಪ್ರಶಸ್ತಿಯನ್ನು ನಿರಾಕರಿಸಿದ್ರು ಅದರ ಬಗ್ಗೆ. ವೆಲ್ಕಮ್ ಟು ಸಣ್ಣ ಸುದ್ದಿ. ಪದ್ಮವಿಭೂಷಣ ಅಂದರೆ ಭಾರತ ಸರ್ಕಾರದಿಂದ ನೀಡಲಾಗುವ ಎರಡನೇ ಉನ್ನತ ನಾಗರಿಕ ಪ್ರಶಸ್ತಿ. ಇದು ಭಾರತದ ಪ್ರಜಾಪ್ರಭುತ್ವ ಸ್ಥಾಪನೆಯಾದ ನಂತರ 1954ರಲ್ಲಿ ಪ್ರಾರಂಭಿಸಲಾಗಿತ್ತು. ಈ ಪ್ರಶಸ್ತಿಯನ್ನು ಅಸಾಧಾರಣ ಹಾಗೂ ವಿಶಿಷ್ಟ ಸೇವೆ ಸಲ್ಲಿಸಿದ ವ್ಯಕ್ತಿಗಳಿಗೆ ನೀಡಲಾಗುತ್ತೆ. ಅದು ಯಾವುದೇ ಕ್ಷೇತ್ರವಿರಲಿ, ಕಲೆ, ವಿಜ್ಞಾನ, ಸಮಾಜ ಸೇವೆ, ಸಾಹಿತ್ಯ, ರಾಜಕೀಯ, ಉದ್ಯಮ ಅಥವಾ ಕ್ರೀಡೆ. ಹಾಗೆ ಇದರ ಬಗ್ಗೆ ಸ್ವಲ್ಪ ಇತಿಹಾಸ ನೋಡ್ಕೊಂಡು ಬರೋಣ. ಈ ಪ್ರಶಸ್ತಿಯನ್ನು ಮೊದಲ ಬಾರಿಗೆ 1954ರಲ್ಲಿ ಕೊಡಲಾಗಿತ್ತು. ಮತ್ತು ಈ ಪ್ರಶಸ್ತಿಯನ್ನು ಯಾರಿಗೆಲ್ಲ ಕೊಡ್ಬೋದು ಅಂತ ನೋಡೋಕೋದ್ರೆ, ಈ ಪ್ರಶಸ್ತಿಗೆ ಭಾರತೀಯರೇ ಆಗಬೇಕಂತೇನಿಲ್ಲ. ಭಾರತಕ್ಕೆ ಯಾವುದೇ ರೀತಿಯ ಪೂರ್ವ ಸೇವೆ ಸಲ್ಲಿಸಿದವನಾದರೂ, ದೇಶದ ಹೊರಗಿನವರಾದರೂ ಈ ಪ್ರಶಸ್ತಿಗೆ ಅರ್ಹರಾಗ್ತಾರೆ. ಈ ಪ್ರಶಸ್ತಿಯ ಆಯ್ಕೆ ಪ್ರಕ್ರಿಯೆಯು ಪ್ರಧಾನಮಂತ್ರಿಯವರು ನೇಮಕ ಮಾಡುವ ಪದ್ಮ ಪ್ರಶಸ್ತಿ ಆಯ್ಕೆ ಸಮಿತಿಯಿಂದ ಆಗುತ್ತೆ. ಬಟ್ ಆದರೆ ಅಂತಿಮವಾಗಿ ರಾಷ್ಟ್ರಪತಿಯವರ ಅನುಮತಿ ಮೇಲೆ ಈ ಪ್ರಶಸ್ತಿಯನ್ನು ಘೋಷಿಸಲಾಗುತ್ತೆ. ಪ್ರಸಿದ್ಧ ಪದ್ಮವಿಭೂಷಣ ಪ್ರಶಸ್ತಿಯ ವಿಜೇತರನ್ನು ನೋಡೋಕೋದ್ರೆ, ಡಾಕ್ಟರ್ APJ ಅಬ್ದುಲ್ ಕಲಾಂ, ಇವರು ವಿಜ್ಞಾನಿ ಹಾಗೂ ನಮ್ಮ ಮಾಜಿ ರಾಷ್ಟ್ರಪತಿ. ಲತಾ ಮಂಗೇಶ್ಕರ್, ರತನ್ ಟಾಟಾ, KJ ಯೇಸುದಾಸ್, MS ಸುಬ್ಬಲಕ್ಷ್ಮಿ, ಇವರೆಲ್ಲ ಪ್ರಸಿದ್ಧ ಪ್ರಶಸ್ತಿ ಪುರಸ್ಕರರು. ಹಾಗೆ ಈ ಪದ್ಮವಿಭೂಷಣ ಪ್ರಶಸ್ತಿಯು ಒಂದು ಕಮಲದಾಕಾರದ ಪದಕ ಮತ್ತು ಇದರಲ್ಲಿ ಭಾರತ ಸರ್ಕಾರದ ಚಿಹ್ನೆ ಮತ್ತು ಪದ್ಮವಿಭೂಷಣ ಎಂಬ ಶಬ್ದ ಕೂಡ ಇರುತ್ತೆ. ಅದರ ಜೊತೆಗೆ ಒಂದು ಪ್ರಮಾಣ ಪತ್ರವೂ ಕೊಡ್ತಾರೆ. ಮತ್ತು ಈ ಪ್ರಶಸ್ತಿ ಯಾವಾಗ ಘೋಷಣೆ ಆಗುತ್ತೆ ಅಂತ ನೋಡೋಕೋದ್ರೆ, ಪ್ರತಿ ವರ್ಷ ಜನವರಿ 26ರಂದು, ಅಂದರೆ ನಮ್ಮ ಗಣರಾಜ್ಯೋತ್ಸವ ದಿನ ಪ್ರಶಸ್ತಿ ಘೋಷಣೆ ಮಾಡಲಾಗುತ್ತೆ. ಆಮೇಲೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಗಳಿಂದ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಹಾಗೆ ಒಂದು ವರ್ಷಕ್ಕೆ 120 ಪ್ರಶಸ್ತಿಗಿಂತ ಜಾಸ್ತಿ ಕೊಡುವ ಹಾಗೆ ಇಲ್ಲ. ಆ 120 ಪ್ರಶಸ್ತಿ ಅಂದರೆ ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ, ಈ ಮೂರನ್ನು ಒಟ್ಟುಕೊಂಡು ಒಂದು ವರ್ಷಕ್ಕೆ 120 ಪ್ರಶಸ್ತಿಗಿಂತ ಜಾಸ್ತಿ ಕೊಡುವಂತೆ ಇಲ್ಲ. ಹಾಗೆ ಇನ್ನು ಕೆಲವರು ಈ ಪ್ರಶಸ್ತಿಯನ್ನು ನಿರಾಕರಿಸ್ತಾರೆ. ಮತ್ತು ಇನ್ನು ಕೆಲವರು ಪ್ರಶಸ್ತಿಯನ್ನು ಪಡೆದುಕೊಂಡು ಆಮೇಲೆ ರಿಟರ್ನ್ ಮಾಡಿರೋದು ಇದೆ. ಯಾರೆಲ್ಲ ಈ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನಿರಾಕರಿಸಿದ್ರೆ ಅಂತ ನೋಡೋಕೋದ್ರೆ, ಫಸ್ಟ್ ಪರ್ಸನ್ ಒಂದು PN ಹಸ್ಕರ್. ಇವರು ಇಂದಿರಾ ಗಾಂಧಿಯವರ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು. ಇವರು ಮೊದಲ ವ್ಯಕ್ತಿ ಈ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನಿರಾಕರಿಸಿದ್ರು. ನಂತರ EMS ನಂಬೋದರಿಪಾದ್, ಇವರು ಕಮ್ಯುನಿಸ್ಟ್ ಪಾರ್ಟಿಯ ಲೀಡರ್ ಆಗಿದ್ದರು. ಇವರು ಫಸ್ಟ್ ಲೀಡರ್ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನಿರಾಕರಿಸಿದ್ದು. ಹಾಗೆ ಬುದ್ಧೇವ್ ಬಟರ್ಜಿ ಅಂತ, ಇವರು ವೆಸ್ಟ್ ಬೆಂಗಾಲ್ನ ಚೀಫ್ ಮಿನಿಸ್ಟರ್ ಆಗಿದ್ದರು. ಇವರು ಯಾಕೆ ನಿರಾಕರಿಸಿದ್ರು ಅಂದರೆ, ಇವರ ಪಾರ್ಟಿ ಪಾಲಿಸಿ ಅಗೇನ್ಸ್ಟ್ ಇದೆ ಅಂತ ಹೇಳಿ ಇದನ್ನ ನಿರಾಕರಿಸಿದ್ರು. ಸ್ವಾಮಿ ರಂಗನಾಥಾನಂದನ್, ಇವರೊಬ್ಬರು ರಾಮಕೃಷ್ಣ ಮಿಷನ್ ಇದೆಯಲ್ಲ ಅದರ ಲೀಡರ್ ಆಗಿದ್ದರು. ಇವರು ಯಾಕೆ ಇದನ್ನು ನಿರಾಕರಿಸಿದ್ರು ಅಂತ ಹೇಳಿದರೆ, ಈ ಪ್ರಶಸ್ತಿಯನ್ನು ಅವರಿಗೆ ವೈಯಕ್ತಿಕವಾಗಿ ಕೊಡ್ತಿದ್ದಾರೆ, ಅವರ ಸಂಸ್ಥೆಗಲ್ಲ ಅಂತ ಹೇಳಿ ಇವರು ಅದನ್ನ ರಿಜೆಕ್ಟ್ ಮಾಡಿದ್ರು. ಇಲ್ಲಿವರೆಗೂ ಸುಮಾರು 330ಕ್ಕೂ ಹೆಚ್ಚು ಜನರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇನ್ನು ಕೆಲವರು ತಮ್ಮ ವೈಯಕ್ತಿಕ ಮತ್ತು ರಾಜಕೀಯ ಕಾರಣಗಳಿಂದ ಈ ಪ್ರಶಸ್ತಿಯನ್ನು ನಿರಾಕರಿಸಿದ್ದಾರೆ. ಮತ್ತು ಈ ಪ್ರಶಸ್ತಿ ಜೊತೆಗೆ ಯಾವುದೇ ಥರದ ಹಣ ಅಂದರೆ ಮಾನಿಟರಿ ಗ್ರಾಂಟ್ಸ್ನ ನೀಡಲಾಗುವುದಿಲ್ಲ. ಈ ಭಾರತ ರತ್ನ ಪ್ರಶಸ್ತಿ ಗೆದ್ದವರಿಗೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಇದೆ, ಮತ್ತು ಫ್ರೀ ಫ್ಲೈಟ್ ಟಿಕೆಟ್ ಮತ್ತು ಫಸ್ಟ್ ಕ್ಲಾಸ್ ಟ್ರೈನ್ ಟಿಕೆಟ್. ಬಟ್ ಈ ಪದ್ಮವಿಭೂಷಣ ಪ್ರಶಸ್ತಿಯಲ್ಲಿ ಗೆದ್ದವರಿಗೆ ಆ ಥರದ ಏನೂ ಬೆನಿಫಿಟ್ಸ್ ಇಲ್ಲ. ಮತ್ತು ಇವರಿಗೆ ನ್ಯಾಷನಲ್ ಈವೆಂಟ್ ಇದೆಯಲ್ಲ, ಅಂದರೆ ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ, ಈ ಥರ ಈವೆಂಟ್ಸ್ಗೆ ಇವರನ್ನ ಸ್ಪೆಷಲ್ ಗೆಸ್ಟಾಗಿ ಕರೆಸ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ, ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.